ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗಸಗಸೆ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ. ಗಸಗಸೆ ಪಾಯಸ ಆಗಿರೋದ್ರಿಂದ ಸ್ವಲ್ಪ ಗಸಗಸೆ ಜಾಸ್ತಿ ತೊಗೋಬೇಕು. 2 ಸ್ಪೂನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಾಯಿ, ಒಂದು 10 ಗೋಡಂಬಿ, 10 ಬಾದಾಮಿ, ಒಂದು 4 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಂಗೆ ಫ್ರೈ ಮಾಡಿ ಹಾಕೋಕ್ಕೆ. ಬೆಲ್ಲ ತೊಗೊಂಡಿದ್ದೀನಿ, ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ನಾನು. ನಿಮ್ಗೆ ಯಾವ ಬೆಲ್ಲ ಬೇಕೋ ತೊಗೊಳ್ಳಿ. ಸ್ವಲ್ಪ ತುಪ್ಪ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಪ್ಯಾನ್ಗೆ ಫಸ್ಟು ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅಕ್ಕಿ ಬೇಗ ಫ್ರೈ ಆಗೋಲ್ಲ, ಅದಕ್ಕೆ ಫಸ್ಟು ಅಕ್ಕಿನೇ ಹಾಕ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಸಿ, ಹೆಲ್ತ್ಗೂ ತುಂಬ ಒಳ್ಳೆಯದು ಗಸಗಸೆ ಪಾಯಸ. ನಿದ್ದೆ ಎಲ್ಲ ಚೆನ್ನಾಗಿ ಬರುತ್ತೆ ಗಸಗಸೆ ಪಾಯಸ ಕುಡಿಯೋದ್ರಿಂದ. ನೈಟ್ ಟೈಮು ಒಂದು ಲೋಟ ಗಸಗಸೆ ಪಾಯಸ ಕುಡಿದ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಒಳ್ಳೆಯದು ಗಸಗಸೆ ಪಾಯಸ ಕುಡಿಯೋದ್ರಿಂದ. ಕ್ವಿಕ್ಕಾಗಿ ಒಂದು 10 ಮಿನಿಟ್ಸಲ್ಲೆಲ್ಲ ಮಾಡ್ಕೊಬಿಡ್ಬೋದು ಈ ಪಾಯಸನ. ಈಸಿ ಕೂಡ. ಇದು ಅಕ್ಕಿ ಫ್ರೈ ಆಯ್ತರಲಿ, ಈ ಕಡೆ ನಾವು ಬೆಲ್ಲನ ಕರಗಕ್ಕೆ ಇಟ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಬೆಲ್ಲ ಹಾಕೋತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬೆಲ್ಲ. ಇವಾಗ ಬೆಲ್ಲ ಕರಗಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಬೆಲ್ಲದಲ್ಲಿ ಕಸ ಎಲ್ಲ ಇರುತ್ತಲ್ಲ, ಫಿಲ್ಟ್ರ್ ಮಾಡಿ ಹಾಕ್ಕೋಬೇಕು. ಅದು ಕರಗ್ತಾ ಇದೆ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಅಕ್ಕಿ ಫ್ರೈ ಆಗಿದೆ. ಇವಾಗ ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊಳ್ಳೋಣ. ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಗಸಗಸೆ ಫಸ್ಟೇ ಹಾಕ್ಬಿಟ್ರೆ ಅದು ಗಸಗಸೆ ಸಣ್ಣದಾಗಿರ್ತದಲ್ಲ, ಬೇಗ ಫ್ರೈ ಆಗ್ಬಿಡ್ತದೆ. ಅದಕ್ಕೆ ಗಸಗಸೆನ ಲಾಸ್ಟಲ್ಲಿ ಹಾಕ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೋಬೇಕು. ಇವಾಗ ಇದೆಲ್ಲ ಫ್ರೈ ಆಗಿದೆ. ಇವಾಗ ಗಸಗಸೆ ತೊಗೊಂಡಿದ್ವಲ್ಲ 3 ಟೇಬಲ್ ಸ್ಪೂನು, ಅದನ್ನು ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀನಿ, ಅದಕ್ಕೆ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದ್ರೆ ಅದು ಜಾಸ್ತಿ ಗಸಗಸೆ ಹಾಕ್ಕೊಳ್ಳಿ. ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಇದೆಲ್ಲ ಫ್ರೈ ಆಗಿದೆ. ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ, ಆರಲಿ ಅದು. ಇವಾಗ ಇದು ಬೆಲ್ಲ ಕರಗ್ತಾ ಇದೆ. ಇವಾಗ ಇದು ಆರಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಥರ ಮಾಡ್ಕೋಬೇಕು. ಏಲಕ್ಕಿ ಕಾಯಿನ ಹಾಕ್ಕೊಳ್ಳೋಣ. ಏಲಕ್ಕಿ ಕಾಯಿನ ಬಿಡಿಸ್ಬಿಟ್ಟು ಹಾಕ್ಕೊಂಡು ರುಬ್ಕೋಬೇಕು ನೈಸಾಗಿ.
ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಫಸ್ಟು ಸ್ವಲ್ಪ ಹಂಗೇ ಪುಡಿ ಮಾಡ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪ. ನೋಡಿ ಅದು ರುಬ್ಕೊಂಡಾಗಿದೆ. ಇವಾಗ ಕಾಯಿ ಇಟ್ಕೊಂಡಿದ್ವಲ್ಲ, ಕಾಯಿನೂ ಹಾಕ್ಕೊಂಡು ರುಬ್ಕೋಬೇಕು. ಜೊತೆಗೆ ಹಾಕ್ಕೊಂಡು ರುಬ್ಕೋಬೋದು. ಅದು ಚಿಕ್ಕ ಜಾರ್ ಆಗಿದೆ, ತುಂಬೋಗಿತ್ತು, ಅದಕ್ಕೆ ಬೇರೆ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಎಲ್ಲ ಫುಲ್ಲು ನೈಸಾಗಿ ರುಬ್ಕೋಬೇಕು. ಇವಾಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾಯಿದ್ದೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಗೋಡಂಬಿ, ಅದು ಹಾಕ್ಕೋತಾಯಿದ್ದೀನಿ. ನೀವು ಬೇಕಾದ್ರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಹಾಕ್ಕೋಬೋದು. ನಾನು ಬರೀ ಗೋಡಂಬಿ ಒಂದು ಹಾಕಿದ್ದೀನಿ ಅಷ್ಟೇ. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಗಸಗಸೆ ಪೇಸ್ಟು, ಅದನ್ನು ಹಾಕ್ಕೋಬೇಕು. ಅದು ಹಾಕಿ ಮತ್ತು ಬೆಲ್ಲನ ಕರಗಿಸಿಟ್ಟಿದ್ವಲ್ಲ ಅದನ್ನು ಶೋಧಿಸ್ಕೋಬೇಕು ನೀಟಾಗಿ. ಕಾಯಿನೂ ಹಾಕ್ಕೊಂಡಿದ್ದೀನಿ. ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀರನ್ನ. ಜಾಸ್ತಿ ಗಟ್ಟಿ ಇದ್ದರೆ ಇದು ಚೆನ್ನಾಗಿರಲ್ಲ, ಸ್ವಲ್ಪ ತೆಳುವಾಗೇ ಇರಬೇಕು. ಗಸಗಸೆ ಪಾಯಸ ಚೆನ್ನಾಗಿರುತ್ತೆ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ಇನ್ನು ಸ್ವಲ್ಪ ತೆಳುವಾಗಿರಲಿ ಅಂತ. ನೋಡಿ ಅದಕ್ಕಿದ್ರೆ ಸಾಕು. ಇದನ್ನು ಜಾಸ್ತಿ ಕುದಿಸ್ಬಾರ್ದು. ಒಂದೇ ಒಂದು ಕುದಿ ಕುದ್ದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ಜಾಸ್ತಿ ಕುದಿದ್ರೆ ಗಟ್ಟಿ ಆಗಿಬಿಡುತ್ತೆ ಪಾಯಸ, ಆವಾಗ ಚೆನ್ನಾಗಿರಲ್ಲ ಕುಡಿಯೋಕ್ಕೆ. ಹಿಂಗೆ ಕೈ ಆಡಿಸ್ತಾನೆ ಇರಿ, ಇಲ್ಲಾಂದರೆ ಸ್ವಲ್ಪ ತಳ ಹಿಡ್ದಂಗೆ ಇರುತ್ತೆ. ಅದಕ್ಕೇ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ನೋಡಿ ಇದು ಒಂದು ಕುದಿ ಬಂದಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಗಸಗಸೆ ಪಾಯಸ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್